ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ಬಡತನ ನಿರ್ಮೂಲನೆ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಡತನ ಎಂದರೇನು? ಪೀಠಿಕೆ. ಬಡತನ ಎಂದರೆ ನಿರ್ದಿಷ್ಟ ಪ್ರಮಾಣದ ಭೌತಿಕ ವಸ್ತುಗಳು ಅಥವಾ ಹಣದ ಕೊರತೆ ಅಥವಾ ಅಭಾವ. ಬಡತನ ಎಂದರೆ ನಿರ್ದಿಷ್ಟ ಪ್ರಮಾಣವಾದಂಥ ಒಂದು ಭೌತಿಕವಾಗಿ ಬೇಕಾದಂಥ ವಸ್ತುಗಳ ಕೊರತೆ ಮತ್ತು ಹಣದ ಕೊರತೆ. ಪ್ರತಿಯೊಂದು ವಸ್ತುಗಳು ನಮಗೆ ಸಿಗದೇ ಇರುವುದನ್ನು ನಾವು ಬಡತನ ಎಂದು ಹೇಳಬಹುದು. ಬಡತನವು ವ್ಯಕ್ತಿಯ ಜೀವನದ ಮೂಲಭೂತ ಅವಶ್ಯಕತೆಗಳಿಂದ ಹಿಂದುಳಿದಿರುವ ಪರಿಸ್ಥಿತಿಯನ್ನು ಸೂಚಿಸುತ್ತದೆ. ಅಂದರೆ ನಮ್ಮ ಜೀವನಕ್ಕೆ ಬೇಕಾದಂಥ ಮೂಲಭೂತ ಅವಶ್ಯಕತೆಗಳು ಮನೆ, ಆಹಾರ, ನೀರು, ಔಷಧ ಇವೆಲ್ಲವೂ ನಮಗೆ ಸಿಗದೇ ಇರುವಂಥ ಪರಿಸ್ಥಿತಿಯನ್ನು ನಾವು ಬಡತನವೆಂದು ಸೂಚಿಸುತ್ತದೆ. ಭಾರತ ಬಡ ದೇಶ ಎಂಬ ಟೀಕೆ ಬಡತನ ನಮ್ಮನ್ನು ಕಾಡುತ್ತಿರುವ ದೊಡ್ಡ ಸಮಸ್ಯೆ. ಭಾರತ ದೇಶ ಬಡ ದೇಶ ಎಂಬ ಟೀಕೆಗೆ ಒಳಗಾಗಿದೆ. ಬಡತನ ನಮ್ಮನ್ನು ಕಾಡುತ್ತಿರುವ ಒಂದು ದೊಡ್ಡ ಸಮಸ್ಯೆಯಾಗಿದೆ ಹಾಗೂ ಇದೊಂದು ಶಾಪ ಎಂದು ನಾವು ಹೇಳುತ್ತೇವೆ. ಅಲ್ಲದೆ ಇದರಿಂದ ನಾವು ಜಾಗತಿಕ ಮಟ್ಟದಲ್ಲಿ ಮುಜುಗರ ಅನುಭವಿಸಿರುವುದು ಹೌದು. ಆದ್ದರಿಂದ ನಾವು ಬಡತನ ನಿರ್ಮೂಲನೆಗಾಗಿ ಏನೇನು ಮಾಡಬೇಕು, ಏನು ಕಾರ್ಯಕ್ರಮಗಳನ್ನು ಮಾಡಿದರೆ ನಮ್ಮ ಬಡತನ ನಿರ್ಮೂಲನೆಯಾಗುತ್ತದೆ ಎಂಬುದರ ಬಗ್ಗೆ ನೋಡೋಣ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡತನದ ವಿರುದ್ಧ ಮೊದಲಿನಿಂದಲೂ ದೊಡ್ಡ ಮಟ್ಟದ ಸಮರ ನಡೆಸಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡತನ ವಿರುದ್ಧ ಮೊದಲಿನಿಂದಲೂ ದೊಡ್ಡ ಮಟ್ಟದ ಸಮರ ನಡೆಸಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡತನ ನಿರ್ಮೂಲನೆಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡತನ ನಿರ್ಮೂಲನೆಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿವೆ. ಇಂದಿರಾ ಗಾಂಧಿ ಗರೀಬ್ ಹಠಾವೋ ಘೋಷಣೆಯು ಭಾರಿ ಸಂಚಲನ ಸೃಷ್ಟಿಸಿತು. ಇಂದಿರಾ ಗಾಂಧಿಯವರ ಗರೀಬ್ ಹಠಾವೋ ಎಂಬ ಘೋಷಣೆಯು ಭಾರಿ ಸಂಚಲನವು ಸೃಷ್ಟಿಸಿತ್ತು. ನಮ್ಮ ರಾಜ್ಯದ ಅನ್ನಭಾಗ್ಯ, ಇಂದಿರಾ ಕ್ಯಾಂಟೀನ್ ಕೂಡ ಬಡವರಿಗೆ ನೆರವಾಗುವ ಕಾರ್ಯಕ್ರಮಗಳೇ ಆಗಿವೆ. ನಮ್ಮ ರಾಜ್ಯದ ಅನ್ನಭಾಗ್ಯ, ಇಂದಿರಾ ಕ್ಯಾಂಟೀನ್ ಕೂಡ ಬಡವರಿಗೆ ನೆರವಾಗುವ ಕಾರ್ಯಕ್ರಮಗಳೇ ಆಗಿವೆ. ಭಾರತವು ವಿಶ್ವದ ಅತಿ ಹೆಚ್ಚು ಬಡ ಜನರಿರುವ ರಾಷ್ಟ್ರ ಎಂಬ ಪಟ್ಟಿಯಿಂದ ಹೊರಬಂದಿದೆ. ಭಾರತವು ವಿಶ್ವದ ಅತಿ ಹೆಚ್ಚು ಬಡ ಜನರಿರುವ ರಾಷ್ಟ್ರ ಎಂಬ ಪಟ್ಟಿಯಿಂದ ಹೊರಬಂದಿದೆ. ಈ ವಿಷಯವು ನಮಗೆ ಸಮಾಧಾನ ತರುವಂಥ ಒಂದು ಸುದ್ದಿಯಾಗಿದೆ. ಬ್ರೂಕ್ಲಿನ್ಸ್ ಎಂಬ ಸಂಸ್ಥೆ ನಡೆಸಿದ ಅಧ್ಯಯನದ ವರದಿಯಲ್ಲಿ ಈ ಅಂಶಗಳನ್ನು ತಿಳಿಸಲಾಗಿದೆ. ಸಂಸ್ಥೆಯ ಫ್ಯೂಚರ್ ಡೆವಲಪ್ಮೆಂಟ್ ಪ್ಲಾನ್ನಲ್ಲಿ ಪ್ರಕಟಿಸಿರುವ ವರದಿ ಪ್ರಕಾರ 2022ರ ವೇಳೆಗೆ ಭಾರತದಲ್ಲಿ ಬಡ ಹಾಗೂ ಅತಿ ಬಡ ಜನರ ಸಂಖ್ಯೆ ಕೇವಲ 3% ಇರಲಿದೆ. ಉಪಸಂಹಾರ: 2030ರ ಹೊತ್ತಿಗೆ ಬಡತನ ಸಂಪೂರ್ಣವಾಗಿ ನಿರ್ಮೂಲನವಾಗಲಿದೆ. ಆದರೆ ಕಡು ಬಡವರ ಸಂಖ್ಯೆ ಕಡಿಮೆಯಾಗುವುದರಿಂದ ಬಡ ರಾಷ್ಟ್ರದ ಹಣೆಪಟ್ಟಿ ಕಳಚಲಿದೆ ಅಷ್ಟೇ. ನಮ್ಮ ದೇಶದಲ್ಲಿರುವ ಕಡು ಬಡವರ ಸಂಖ್ಯೆ ಕಡಿಮೆಯಾಗುವುದರಿಂದ ಬಡ ರಾಷ್ಟ್ರದ ಹಣೆಪಟ್ಟಿ, ಬಡ ರಾಷ್ಟ್ರ ಎಂಬ ಬಂದಿರೋ ಬಿರುದುದ ಹಣೆಪಟ್ಟಿ ಕಳಚಲಿದೆ ಅಷ್ಟೇ. ಈಗಲೂ ನಮ್ಮ ದೇಶದಲ್ಲಿ ಅನುಕೂಲಕರ ಜೀವನ ನಡೆಸಲು ಇರುವವರ ಸಂಖ್ಯೆ ದೊಡ್ಡದಾಗೇ ಇದೆ. ಆದರೆ ಬಡತನದ ಪ್ರಮಾಣ ಬಹಳ ವೇಗವಾಗಿ ಕಡಿಮೆಯಾಗುತ್ತಿದೆ ಎಂಬುದು ಗಮನಾರ್ಹವಾದಂಥ ಒಂದು ವಿಷಯವಾಗಿದೆ. ವಿಶ್ವ ಬ್ಯಾಂಕ್ ಭಾರತದಲ್ಲಿ ಬಡತನ ಪ್ರಮಾಣ ಬಹಳ ವೇಗವಾಗಿ ಕಡಿಮೆಯಾಗುತ್ತಿದೆ. ಅಂದರೆ ನಮ್ಮ ದೇಶದಲ್ಲಿರುವ ಜನರು ಅಭಿವೃದ್ಧಿ ಹೊಂದ್ತಾ ಇದ್ದಾರೆ ಅನ್ನುವುದು ಒಂದು ಗಮನಾರ್ಹ ವಿಷಯವಾಗಿದೆ. ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ 2004ರಿಂದ 2011ರ ನಡುವೆ ಅವಧಿಯಲ್ಲಿ ಭಾರತದಲ್ಲಿ ಬಡತನದ ಪ್ರಮಾಣವು 38.9ರಿಂದ 21.2ಕ್ಕೆ ಇಳಿದಿದೆ. ನಮ್ಮ ದೇಶದಲ್ಲಿ ಸಂಪನ್ಮೂಲಗಳಿಗೆ ಏನೂ ಕೊರತೆ ಇಲ್ಲ. ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಿಕೊಂಡು ನಾವು ಬಡ ರಾಷ್ಟ್ರದಿಂದ ಬಲ್ಲಾಡೆ ದೇಶವಾಗುವತ್ತ ದಾಪುಗಾಲು ಇಡುತ್ತಿದ್ದೇವೆ. ಅಂದರೆ ನಮ್ಮ ದೇಶ ಬಡ ರಾಷ್ಟ್ರದಿಂದ ಶ್ರೀಮಂತ ರಾಷ್ಟ್ರ ದೇಶವಾಗುವುದಕ್ಕೆ ನಾವು ದಾಪುಗಾಲು ಇಡುತ್ತಿದ್ದೇವೆ. ನಮ್ಮ ದೇಶವು ಒಂದು ದಿನ ಶ್ರೀಮಂತ ರಾಷ್ಟ್ರವಾಗುತ್ತೆ ಮತ್ತು ನೀವು ಎಲ್ಲರೂ ಬಡತನದಿಂದ ಮುಕ್ತವಾಗಿ ಶ್ರೀಮಂತ ರಾಷ್ಟ್ರ ಪಟ್ಟಿಯಲ್ಲಿ ಸೇರುತ್ತೇವೆ.
ಇದು ಬಡತನ ನಿರ್ಮೂಲನೆ ಪ್ರಬಂಧ. ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.